2024ನೇ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ 1 ಆಗಿದೆ. ಇಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಏನಂದ್ರೆ, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದ ವಿಲೀನಗೊಳಿಸಿದರು ಏಕೆ, ಯಾರು ಉಳಿಸಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ. ಎರಡನೇ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ದಯಾನಂದ ಸರಸ್ವತಿ. ಮೂರನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಯಾವುದು ಅಂತ ಕೇಳಿದ್ದಾರೆ. ನಾಲ್ಕನೇ ಪ್ರಶ್ನೆಯೂ ಅದಾಗಿದೆ, ಬಾಲ್ಡ್ವಿನ್ ಅಂತ ಹಾಕಬೇಕು. ಐದನೇ ಪ್ರಶ್ನೆ, ಕಪ್ಪು ಮಣ್ಣು ಅಂತ ಉತ್ತರ. ಆರನೇ ಪ್ರಶ್ನೆ, ಮಕ್ಕಳ ಸಹಾಯವಾಣಿಯ ಸಂಖ್ಯೆ 1098. ಏಳನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆ ಮಾಡಿದ ವರ್ಷ ಅಂತ ಕೇಳಿದ್ದಾರೆ, ಅದನ್ನು ಬರೀಬೇಕು. ಎಂಟನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಎಂದು ಅಂತ ಕೇಳಿದ್ದಾರೆ, ಅದ್ರ ಬಗ್ಗೆ ಬರೀಬೇಕು. ಇಲ್ಲಿ 1 ಅಂಕದ 8 ಪ್ರಶ್ನೆ ಕೇಳಿದ್ದಾರೆ. 8 ಏನಂದ್ರೆ, ಇತಿಹಾಸ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸಮಾಜ ಮತ್ತು ಭೌತಶಾಸ್ತ್ರದ ಭೂಗೋಳಶಾಸ್ತ್ರದ ಒಂದಿಷ್ಟು ಕ್ವಶನ್ ಕೇಳಿರ್ತಾರೆ. ಮತ್ತು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಒಂದಿಷ್ಟು ಕ್ವಶನ್ಗಳನ್ನು ಕೇಳಿರ್ತಾರೆ. ಆಮೇಲೆ ನಿಮ್ಗೆ ಬೇಕಾದ್ರೆ ವ್ಯವಹಾರ ಜ್ಞಾನದ ಒಂದಿಷ್ಟು ಕ್ವಶನನ್ನು ಕೇಳಿರ್ತಾರೆ. ಇವೆಲ್ಲ ಕೇಳಿದ ನಂತರ ಇವು ಒಂದೊಂದು ಅಂಕದ 1 ಮಾರ್ಕ್ಸದ ಪ್ರಶ್ನೆಗಳಿವೆ. ಮೂರನೇ ವಿಭಾಗದೊಳಗೆ 2-4 ವಾಕ್ಯಗಳು ಉತ್ತರಿಸಲು ಕೇಳಿದ. 17ನೇ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಹೇಗೆ ಪ್ರಯತ್ನಿಸುತ್ತದೆ, ಪಂಚಶೀಲ ತತ್ವಗಳನ್ನು ವಿವರಿಸಿ ಹೆಸರಿಸಿ ಅಂತ ಕೇಳಿದೆ. ಇಂಥವೆಲ್ಲ ಪ್ರಶ್ನೆಗಳನ್ನು ಕೇಳಿರ್ತಾರೆ. ದಂಬಿಗಳು ಹೇಗೆ ನಿಯಂತ್ರಿಸಬಹುದು, ಇವೆಲ್ಲ ನೋಡಿ, ಇವೆಲ್ಲ ಇತಿಹಾಸದ ಪ್ರಶ್ನೆಗಳು. ಇವೆಲ್ಲ ಜುನಾಗಢನ್ನು ಹೇಗೆ ವಿಲೀನಗೊಳಿಸಿದರು, ಇದು ಇತಿಹಾಸದ ಪ್ರಶ್ನೆ. ಈ ಬ್ರಿಟಿಷ್ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಆಧಾರ ಸ್ತಂಭವಾಗಿತ್ತು ಹೇಗೆ ಅಂತ ಕೇಳಿದ. 21ನೇ ಪ್ರಶ್ನೆ, ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಭಾರತದ ವ್ಯವಸಾಯವು, ಇದು ಭೂಗೋಳಶಾಸ್ತ್ರದಿಂದ ಬಂದಿರುವಂಥ ಪ್ರಶ್ನೆ. ಇದು ಭೂಗೋಳಶಾಸ್ತ್ರದಿಂದ ಬಂದಿರುವಂಥ ಪ್ರಶ್ನೆ. ಯಾವುದಾದ್ರೂ 4 ಪಾಯಿಂಟನ್ನು ಬರೀಬೇಕು. ಬರದಾನೆ 2 ಅಂಕಗಳು ದೊರೀತವೆ. 23ನೇ ಪ್ರಶ್ನೆ, ರಾಜ್ಯಶಾಸ್ತ್ರದಿಂದ ಕೇಳಿರುವಂಥ ಪ್ರಶ್ನೆ. ಇದು ಈ ವ್ಯವಹಾರ ಅಜ್ಞಾನದಿಂದ ಕೇಳುವಂಥ ಪ್ರಶ್ನೆ. ಯಾವುದಾದ್ರೂ 4 ಪಾಯಿಂಟ್ಗಳನ್ನು ಬರೀಬೇಕು. 2 ಅಂಕಗಳು ದೊರೀತವೆ. 6 ವಾಕ್ಯಗಳು ಉತ್ತರಿಸಿ ಅಂತ ಕೇಳಿದಾರೆ. 25ನೇ ಪ್ರಶ್ನೆ ಏನೆಂದರೆ, ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಅಂತ ಕೇಳಿದಾರೆ, ಅದರ ಬಗ್ಗೆ ಬರೀಬೇಕು. ಆಮೇಲೆ 26ನೇ ಪ್ರಶ್ನೆ, ವಾರನ್ ಹೆಸ್ಟಿಂಗ್ಸ್ ಜಾರಿಗೆ ತಂದ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿ ಎಂದಾರ, ಅದರ ಬಗ್ಗೆ ವಿವರಣೆ ಮಾಡಬೇಕು. ಅಪರಾಧ ಸಾರಿಗೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ನಿರ್ವಹಿಸುವ ಪಾತ್ರ ಮಹತ್ವವಾಗಿದೆ ಹೇಗೆ ಅಂತ ಕೇಳಿದಾರೆ, ಅದರ ಬಗ್ಗೆ ವಿವರಣೆ ಮಾಡಿ ಬರೀಬೇಕು. ಇವೆಲ್ಲ ವಿವರಣೆ ಮಾಡಿ ಬರೆಯುವಂಥ ಪ್ರಶ್ನೆಗಳಿವು. ಇವೆಲ್ಲ ಇಷ್ಟು ವಿವರಣೆ ಮಾಡಿ ಬರೆದ್ರೆ ನಿಮಗೆ ಪೂರ್ಣವಾಗಿ 3 ಅಂಕಗಳು ದೊರೀತಾರ. ಇದು 28ನೇ ಪ್ರಶ್ನೆ. ಎಲ್ಲ ಇದು ಮಿಶ್ರಣ ಆಗಿದೆ. ಇದು ಇತಿಹಾಸ ಪಾಠದಿಂದ ಕೇಳಿರುವಂಥ ಪ್ರಶ್ನೆ. ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರಮುಖ ಪಾತ್ರ ವಿವರಿಸಿ ಅಂತಂದಾರೆ. ಇದು ಆ್ಯನಿ ಬೆಸೆಂಟ್ ಥಿಯೋಸಾಫಿಕ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು, ದೃಢೀಕರಿಸಿ ಅಂತ ಕೇಳಿದ್ದಾರೆ. ಇದನ್ನೆಲ್ಲ ನೀವು ಬರೀಬೇಕು. ಬರೆದ ನಿಮಗೆ ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತೆ. ಯಾವುದಾದ್ರೂ 6 ಪ್ರಮುಖ ಪಾಯಿಂಟ್ಗಳನ್ನ ಬರೀಬೇಕು. ನೀವು ಬರೆದ ನಿಮ್ಗೆ 6 ವಾಕ್ಯಗಳನ್ನ ಬರೀಬೇಕು. ಯಾವುದಾದ್ರೂ 6 ವಾಕ್ಯಗಳನ್ನ ಬರೀಬೇಕು. 33ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಮರುಭೂಮಿಯ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ರೆ, ಭಿನ್ನವಾಗಿದ್ದನ್ನು ಬರೀಬೇಕು, ಭಿನ್ನತೆಯನ್ನು ಬರೀಬೇಕು. ಇಲ್ಲಿ 4 ಅಂಕದ 4 ಪ್ರಶ್ನೆಗಳಿವೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ, ಅದರ ಬದಲಿಗೆ ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳನ್ನು ತಿಳಿಸಿದ್ದಾರೆ, ಶಿಕ್ಷಣ ಪರಿಣಾಮಗಳನ್ನು ತಿಳಿಸ್ಬೇಕಿದೆ. ಇಲ್ಲಿ 8 ವಾಕ್ಯಗಳನ್ನು ಬರಬೇಕು. ಬರೆದ ನಿಮ್ಗೆ 4 ಅಂಕಗಳು ದೊರೀತಾವೆ. ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣವನ್ನು ಕೇಳಿದರೆ, ಈ 8 ಪಾಯಿಂಟ್ಗಳನ್ನು ಬರೀಬೇಕು. ಬರೆದ ನಿಮಗೆ 4 ಅಂಕಗಳು ದೊರೀತಾವೆ. ಇದು ರಾಜ್ಯಶಾಸ್ತ್ರವನ್ನು ಕೇಳಿರುವಂಥ ಪ್ರಶ್ನೆ. ಇದು 37ನೇ ಪ್ರಶ್ನೆ, ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ ಎಂದರೆ, ಅದರ ಬಗ್ಗೆ ನೀವು ಬರೀಬೇಕು. ಬರೆದ ನಿಮಗೆ 4 ಅಂಕಗಳು ದೊರೀತಾವೆ. 38ನೇ ಪ್ರಶ್ನೆ, ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವನ್ನು ಗುರುತಿಸಿ ಎಂದರೆ, ಕೊಂಕಣ ತೀರ, ನರ್ಮದಾ ನದಿ, ವಿಶಾಖಪಟ್ಟಣ, ಅಮೃತಸರ ಅಂತಿದೆ, ಅದನ್ನು ನೀವು ಗುರುತಿಸಿದರೆ ನೀವು ಪೂರ್ಣವಾಗಿ 5 ಅಂಕಗಳು ದೊರೀತಾವೆ. ಇದು ನಕ್ಷೆ ಹೆಂಗಿದೆ, ಆ ನಕ್ಷೆಯನ್ನು ತೆಗಿಬೇಕು. ನೀವು ನಕ್ಷೆ ತೆಗೆದಕ್ಕೆ ನರ್ಮದಾ ನದಿ, ಕೊಂಕಣ ತೀರ, ವಿಶಾಖಪಟ್ಟಣ, ಅಮೃತಸರ ಬರೀಬೇಕು. ಮತ್ತು ಇಲ್ಲಿ ಉತ್ತರ ಅಂತಿದೆ ನೋಡಿ, ಆ ಉತ್ತರವನ್ನು ಬರೀಬೇಕು. ಬರೆದ ನಿಮಗೆ ಇಲ್ಲಿ 5 ಅಂಕಗಳು ದೊರೀತಾವೆ. ಅದರ ಬದಲಿಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆಯಿಂದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ, ಯಾರ ದೃಷ್ಟಿ ವಿಕಲಚೇತನ ಆಗಿರುತ್ತಲ್ಲ ಆ ವಿದ್ಯಾರ್ಥಿಗಳು 10 ಪಾಯಿಂಟ್ಗಳನ್ನ ಬರೀಬೇಕು. ಬರೆದಾಗ ಇಲ್ಲಿ 5 ಅಂಕಗಳು ದೊರೀತಾವೆ.